ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಭೀಷ್ಮರ ವಧೆ ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಶಿಖಂಡಿ ಭೀಷ್ಮರಿಗೆ ಎಷ್ಟು ಪ್ರಹಾರ ಮಾಡಿದ್ರು ಕೂಡ, ಎಷ್ಟೇ ಬಾಣಗಳನ್ನು ಬಿಟ್ಟರೂ ಕೂಡ ಅವ್ರಿಗೇನೂ ಆಗಲಿಲ್ಲ. ಅದಕ್ಕೆ ಅರ್ಜುನ ಕೋಪ ಮಾಡಿಕೊಂಡು ಭೀಷ್ಮರ ಧನಸ್ಸನ್ನು ಕತ್ತರಿಸ್ಬಿಡ್ತಾನೆ. ಅವ್ರ ಧನಸ್ ಕತ್ತರಿಸ್ ಹೋಗಿತ್ತು. ಕೌರವ ಮಹಾರಥಿಗಳಿಗೆ ಇದನ್ನು ನೋಡಿ ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ. ಆಗ ಆಚಾರ್ಯ ದ್ರೋಣರು, ಕೃತವರ್ಮ, ಜಯದ್ರಥ, ಭೂರಿಶ್ರವ, ಶಲ್ಯ, ಭಗದತ್ತ, ಶಲ ಅನ್ನುವಂಥ 7 ವೀರರು ಕೂಡ ಕೋಪ ಮಾಡಿಕೊಂಡು ಧನಂಜಯನ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ತಮ್ಮ ದಿವ್ಯ ಅಸ್ತ್ರಗಳ ಕೌಶಲ್ಯವನ್ನು ತೋರಿಸ್ತಾ ಅವನಿಗೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಅರ್ಜುನನ ಮೇಲೆ ಇವರೆಲ್ಲ ದಾಳಿ ಮಾಡೋದನ್ನ ನೋಡಿ ಆಮೇಲೆ ಅವರು ಹೇಳ್ತಾ ಇದ್ದಂತಹ ಶಬ್ದಗಳು ಕತ್ತರಿಸಿ, ಕೊಲ್ಲಿ, ಚೂರ್ ಚೂರ್ ಮಾಡಿ ಅಂತೆಲ್ಲ ಕೇಳಿಸುತ್ತಲ್ಲ, ಅದನ್ನ ಕೇಳಿ ಪಾಂಡವ ಮಹಾರಥಿಗಳು ಕೂಡ ಅರ್ಜುನನ ರಕ್ಷಣೆಗೋಸ್ಕರ ಹೊರಡ್ತಾರೆ. ಅವ್ರು ಯಾರ್ಯಾರು? ಸಾತ್ಯಕಿ, ಭೀಮಸೇನ, ದೃಷ್ಟದ್ಯುಮ್ನ, ವಿರಾಟ, ದೃಪದ, ಘಟೋತ್ಕಚ ಮತ್ತೆ ಅಭಿಮನ್ಯು. ಈ 7 ವೀರರು ಕೂಡ ತಮ್ಮ ತಮ್ಮ ವಿಚಿತ್ರ ಧನಸುಗಳನ್ನು ತಗೊಂಡು ಕೋಪ ಮಾಡಿಕೊಂಡು ಕೌರವರ ಮುಂದೆ ಬಂದು ನಿಂತ್ಕೊಳ್ತಾರೆ. ಆಮೇಲೆ ಈ ಇಬ್ಬರಲ್ಲೂ ಕೂಡ ತುಂಬಾ ರೋಮಾಂಚಕಾರಿಯಾದಂತಹ ಯುದ್ಧ ನಡೆಯುತ್ತೆ. ಅದು ಹೇಗಿತ್ತು ನೋಡೋದಕ್ಕೆ ಅಂತಂದ್ರೆ, ದೇವತೆಗಳು ಮತ್ತೆ ದಾನವರು ಹೋರಾಡ್ತಾ ಇರೋ ಹಾಗಿತ್ತು. ಭೀಷ್ಮರ ಧನಸ್ಸು ಕತ್ತರಿಸಲ್ಪಟ್ಟಿತ್ತು. ಅದೇ ಸ್ಥಿತಿಯಲ್ಲಿ ಶಿಖಂಡಿ ಏನ್ ಮಾಡ್ತಾನೆ, ಅವರಿಗೆ 10 ಬಾಣಗಳನ್ನು ಹೊಡಿತಾನೆ. ಆಮೇಲೆ 10 ಬಾಣಗಳಿಂದ ಅವರ ಸಾರಥಿಗೆ ಹೊಡೆದು ಒಂದರಿಂದ ರಥದ ಧ್ವಜವನ್ನ ಕತ್ತರಿಸ್ತಾನೆ. ಆಗ ಭೀಷ್ಮರು ಮತ್ತೆ ತಕ್ಷಣನೇ ಇನ್ನೊಂದು ಧನಸ್ಸನ್ನ ಕೈಯಲ್ಲಿ ತಗೊಳ್ತಾರೆ. ಆದ್ರೆ ಅರ್ಜುನ ಏನ್ ಮಾಡ್ದ, ಅದನ್ನು ಕತ್ತರಿಸ್ಬಿಡ್ತಾನೆ. ಈ ರೀತಿ ಭೀಷ್ಮರು ಬೇಕಾದಷ್ಟು ಧನಸ್ಸುಗಳನ್ನ ತಗೊಂಡ್ರು ಕೂಡ ಹಿಂದಿಂದೇನೆ ಅರ್ಜುನ ಎಲ್ಲವನ್ನು ಕೂಡ ಕತ್ತರಿಸ್ತಾ ಹೋಗ್ತಾನೆ. ಮತ್ತೆ ಮತ್ತೆ ಧನಸ್ಸು ಕತ್ತರಿಸ್ತಾ ಇದ್ದಿದ್ರಿಂದ ಭೀಷ್ಮರಿಗೆ ಬಹಳ ಕೋಪ ಬರುತ್ತೆ. ಅವರು ಪರ್ವತಗಳನ್ನ ವಿದೀರ್ಣಗೊಳಿಸುವಂತ ಒಂದು ದೊಡ್ಡ ಶಕ್ತಿಯನ್ನ ಅರ್ಜುನನ ಮೇಲೆ ಎಸಿತಾರೆ. ಇದನ್ನ ನೋಡಿ ಅರ್ಜುನ 5 ಬಾಣಗಳನ್ನು ಬಿಟ್ಟು ಆ ಶಕ್ತಿಯನ್ನು ಕೂಡ ತುಂಡು ತುಂಡು ಮಾಡ್ಬಿಡ್ತಾನೆ. ಶಕ್ತಿ ಕತ್ತರಿಸಲ್ಪಟ್ಟಿದ್ದನ್ನ ನೋಡಿ ಭೀಷ್ಮರು ಮನಸ್ಸಲ್ಲೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಏನಂತ ಯೋಚನೆ ಮಾಡ್ತಾರೆ? ಭಗವಂತ ಕೃಷ್ಣ ಇವರ ರಕ್ಷಣೆ ಮಾಡದೇ ಇದ್ದಿದ್ರೆ ನಾನು ಒಂದೇ ಒಂದು ಧನಸ್ಸಿನಿಂದ ಇಡೀ ಪಾಂಡವರ ವಧೆಯನ್ನ ಮಾಡ್ತಾ ಇದ್ದೆ. ಈ ಒಂದು ಸಮಯದಲ್ಲಿ ನಾನು ಪಾಂಡವರ ಜೊತೆ ಯುದ್ಧ ಮಾಡದೇ ಇರೋದಕ್ಕೆ 2 ಕಾರಣ ಇದೆ. ಏನು ಅಂತಂದ್ರೆ, ಒಂದು, ಇವರು ಪಾಂಡುವಿನ ಸಂತಾನ, ಪಾಂಡುವಿನ ಮಕ್ಕಳಲ್ವಾ, ಅದಕ್ಕೋಸ್ಕರ ನನಗೆ ಅವಧ್ಯರು. ಇನ್ನೊಂದೇನು ಅಂತಂದ್ರೆ, ನನ್ನ ಮುಂದೆ ಶಿಖಂಡಿ ಬಂದ್ಬಿಟ್ಟಿದ್ದಾನೆ. ಅವನು ಮೊದಲು ಸ್ತ್ರೀ ಆಗಿದ್ದ. ಯಾವ ಸಮಯದಲ್ಲಿ ನನ್ನ ತಂದೆ ಮಾತೆ ಸತ್ಯವತೆಯ ಜೊತೆ ವಿವಾಹ ಆಗಿದ್ರು, ಆ ಸಮಯದಲ್ಲಿ ಅವರು ಸಂತುಷ್ಟರಾಗಿ ನನಗೆ 2 ವರಗಳನ್ನು ಕೊಟ್ಟಿದ್ರು. ಯಾವಾಗ ನಿನ್ನ ಇಚ್ಛೆ ಆಗುತ್ತೋ ಆಗ ನೀನು ಸಾಯ್ತೀಯ, ಮತ್ತೆ ಯುದ್ಧದಲ್ಲಿ ಯಾರೂ ಕೂಡ ನಿನ್ನನ್ನು ಕೊಲ್ಲೋದಕ್ಕಾಗೋದಿಲ್ಲ ಅಂತನ್ಬಿಟ್ಟು. ಹೀಗಿರಬೇಕಾದ್ರೆ ಈ ಸಮಯದಲ್ಲಿ ನಾನು ನನ್ನ ಸ್ವಚ್ಛಂದ ಮೃತ್ಯುವನ್ನ ಏಕೆ ಸ್ವೀಕಾರ ಮಾಡಬಾರದು? ಅಂದರೆ ನಾನು ಇಷ್ಟಪಟ್ರೇನೆ ನಾನು ಸಾಯೋಕ್ಕಾಗೋದು. ಸೊ ಈ ಒಂದು ಸಮಯದಲ್ಲಿ ನಾನಿವಾಗ ನಾನಾಗಿ ನಾನು ಸಾಯಬೇಕು ಅಂತ ನಾನು ಸ್ವೀಕಾರ ಮಾಡಬೇಕು. ಯಾಕೆಂದರೆ ಈಗ ಅದರ ಅವಶ್ಯಕತೆ ಇದೆ, ಬಂದಿದೆ ಅಂತಂದ್ಬಿಟ್ಟು ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಭೀಷ್ಮರ ಈ ನಿರ್ಧಾರವನ್ನ ಆಕಾಶದಲ್ಲಿ ಸ್ಥಿತರಾದಂತಹ ಋಷಿಗಣಗಳು ಮತ್ತು ವಸುದೇವತೆಗಳು ಕೂಡ ತಿಳ್ಕೊಳ್ತಾರೆ. ಆಗ ಅವರು ಭೀಷ್ಮರಿಗೆ ಹೇಳ್ತಾರೆ, ನೀನೇನು ಯೋಚನೆ ಮಾಡ್ತಾ ಇದೆಯೋ ಅದು ನಮಗೂ ಕೂಡ ತುಂಬಾ ಪ್ರಿಯವಾಗಿರುವಂಥದ್ದು, ಅಂದರೆ ನಾವು ಇಷ್ಟಪಡುವಂಥದ್ದು. ಈಗ ನೀನು ಅದನ್ನೇ ಮಾಡು, ಯುದ್ಧದ ಕಡೆಯಿಂದ ಚಿತ್ತವೃತ್ತಿಯನ್ನು ತೆಗೆದು ಬಿಡು, ಯುದ್ಧ ಮಾಡಬೇಕು ಅನ್ನುವಂಥ ಮನಸ್ಥಿತಿಯಿಂದ ಹೊರಗಡೆ ಬಾ ಅಂತ ಹೇಳ್ತಾರೆ. ಅವ್ರ ಮಾತು ಪೂರ್ತಿ ಆಗಿದ ತಕ್ಷಣ ಶೀತಲ ಮಂದ ಸುಗಂಧ ವಾಯು ಹರಿಯೋದಕ್ಕೆ ಶುರುವಾಗುತ್ತೆ. ನೀರಿನ ಹನಿಗಳು ಬೀಳೋದಕ್ಕೆ ಶುರುವಾಗುತ್ತೆ. ದೇವತೆಗಳ ದುಂದುಬುಗಳು ಮೊಳಗೋದಕ್ಕೆ ಶುರುವಾಗುತ್ತೆ. ಮತ್ತು ಭೀಷ್ಮರ ಮೇಲೆ ಕೂಡ ಹೂಗಳು ಬೀಳೋದಕ್ಕೆ ಶುರುವಾಗುತ್ತೆ. ಆದರೆ ಆ ಋಷಿಗಳ ಆಡಿದಂಥ ಮಾತು ಬೇರೆ ಯಾರಿಗೂ ಕೇಳಿಸ್ಲಿಲ್ಲ. ಕೇವಲ ಭೀಷ್ಮರು ಕೇಳಿಸ್ಕೊಂಡ್ರು, ಮತ್ತೆ ವ್ಯಾಸ ಮುನಿಗಳ ಪ್ರಭಾವದಿಂದ ಅದನ್ನ ನಾನು ಕೇಳಿಸ್ಕೊಂಡೆ ಅಂತಂದ್ಬಿಟ್ಟು ಸಂಜಯ ಹೇಳ್ತಾನೆ. ಯಾಕಂದ್ರೆ ಯಾರು ಏನೇ ಮಾತಾಡ್ಕೊಂಡ್ರು, ಮನಸ್ಸಲ್ಲಿ ಏನೇ ಅನ್ಕೊಂಡ್ರು ಅದು ಸಂಜಯನಿಗೆ ಗೊತ್ತಾಗ್ತಾ ಇರುತ್ತೆ. ಆ ರೀತಿಯ ಒಂದು ದಿವ್ಯ ದೃಷ್ಟಿಯನ್ನ ವ್ಯಾಸ ಮುನಿಗಳು ಅವನಿಗೆ ಕೊಟ್ಟಿರ್ತಾರಲ್ವ, ಅದಕ್ಕೋಸ್ಕರ ಅವನಿಗೆ, ಭೀಷ್ಮರಿಗೆ ಮತ್ತೆ ನನಗೆ ಮಾತ್ರ ಕೇಳಿಸ್ತು. ವಸುಗಳು ಆಡಿದಂತಹ ಆ ಉಪರಿಯುಕ್ತವಾದ ಮಾತುಗಳನ್ನು ಕೇಳಿ ಪಿತಾಮಹರು ತಮ್ಮ ಮೇಲೆ ತೀಕ್ಷ್ಣವಾದ ಬಾಣಗಳ ಸುರುಮೆಳೆ ಆಗ್ತಾ ಇದ್ರು ಕೂಡ ಅರ್ಜುನನ ಮೇಲೆ ಕೈಯನ್ನ ಎತ್ತಲಿಲ್ಲ. ಆ ಒಂದು ಸಮಯದಲ್ಲಿ ಶಿಖಂಡಿ ಕೋಪ ಮಾಡಿಕೊಂಡು ಭೀಷ್ಮರ ಎದೆಗೆ 9 ಬಾಣಗಳನ್ನ ಹೊಡಿತಾನೆ. ಆದರೆ ಅವರು ಸ್ವಲ್ಪವೂ ಕೂಡ ವಿಚಲಿತರಾಗೋದಿಲ್ಲ.
ಆಗ ಅರ್ಜುನ ಮುಗುಳ್ನಗ್ತಾ ಪಿತಾಮಹರ ಮೇಲೆ ಮೊದಲು 25 ಬಾಣಗಳನ್ನು ಹೊಡಿತಾನೆ. ಆಮೇಲೆ ಮತ್ತೆ ಮತ್ತೆ ಅಂದರೆ ಶೀಘ್ರವಾಗಿ 100 ಬಾಣಗಳಿಂದ ಅವರ ಎಲ್ಲ ಅಂಗಗಳು ಮತ್ತು ಮರ್ಮಸ್ಥಾನಕ್ಕೂ ಕೂಡ ಹೊಡಿತಾನೆ. ಇದೇ ರೀತಿ ಬೇರೆ ರಾಜರು ಕೂಡ ಭೀಷ್ಮರ ಮೇಲೆ ಸಾವಿರಾರು ಬಾಣಗಳ ಪ್ರಹಾರ ಮಾಡ್ತಾರೆ. ಭೀಷ್ಮರು ಕೂಡ ತಮ್ಮ ಬಾಣಗಳಿಂದ ಆ ರಾಜರ ಅಸ್ತ್ರಗಳ ನಿವಾರಣೆ ಮಾಡಿ ಅವರನ್ನು ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದರೆ ಅಷ್ಟೆಲ್ಲ ಬಾಣಗಳು ಬಿಡ್ತಾ ಇದ್ರು ಕೂಡ ಅವರು ಹೊಡೆದಾಡ್ತಾನೆ ಇದ್ದಾರೆ. ಇನ್ನು ಅರ್ಜುನ ಮತ್ತೆ ಭೀಷ್ಮರ ಧನಸ್ಸನ್ನು ಕತ್ತರಿಸ್ತಾನೆ ಮತ್ತು 9 ಬಾಣಗಳಿಂದ ಅವರನ್ನು ಹೊಡಿತಾನೆ. 1ರಿಂದ ಅವರ ರಥದ ಧ್ವಜವನ್ನು ಕತ್ತರಿಸ್ತಾನೆ. ಆಮೇಲೆ 10 ಬಾಣಗಳನ್ನು ಬಿಟ್ಟು ಅವರ ಸಾರಥಿಗೆ ಗಾಯಗೊಳಿಸ್ತಾನೆ. ಯಾವಾಗ ಭೀಷ್ಮರು ಬೇರೆ ಧನಸ್ಸನ್ನು ತಗೊಂಡ್ರೋ ಆಗ ಅರ್ಜುನ ಅದನ್ನು ಕತ್ತರಿಸ್ಬಿಡ್ತಾನೆ. ಒಂದೊಂದು ಕ್ಷಣಕ್ಕೂ ಕೂಡ ಅವರ ಧನಸ್ಸನ್ನು ಎತ್ಕೊಳ್ತಾ ಇದ್ರು, ಆದರೆ ಒಂದೇ ಒಂದು ಕ್ಷಣದಲ್ಲಿ ಅದನ್ನು ಕತ್ತರಿಸ್ಬಿಡ್ತಾ ಇದ್ದ. ಈ ರೀತಿ ಯಾವಾಗ ಬಹಳಷ್ಟು ಧನಸ್ಸುಗಳು ಕತ್ತರಿಸಲ್ಪಟ್ಟವೋ ಆಗ ಭೀಷ್ಮರು ಅರ್ಜುನನ ಜೊತೆ ಯುದ್ಧವನ್ನು ನಿಲ್ಲಿಸ್ತಾರೆ. ಈಗ ಯುದ್ಧ ಮಾಡೋದವರು ಕಂಪ್ಲೀಟಾಗಿ ನಿಲ್ಲಿಸಿದ್ದಾರೆ. ಮುಂದಕ್ಕೆ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.